ಜಸ್ಪ್ರೀತ್ ಬೂಮ್ರಾ ಕ್ರಿಕೆಟ್ ಜಗತ್ತು ನೋಡಿದ ಅತ್ಯದ್ಭುತ ಬೌಲರ್. ಸಿಚುವೇಶನ್ ಹೇಗೆ ಇರಲಿ, ಸೋಲೋ ಚಾನ್ಸ್ ಎಷ್ಟೇ ಇರಲಿ, ಆ ಟೈಮ್ನಲ್ಲಿ ಬೂಮ್ರಾ ಕೈಗೆ ಬಾಲ್ ಬಂದರೆ ಮ್ಯಾಚ್ ಫುಲ್ ಟರ್ನ್ ಆಗುತ್ತೆ. ಎದುರಾಳಿ ತಂಡದಲ್ಲಿ ಎಷ್ಟೇ ದೊಡ್ಡ ಬ್ಯಾಟ್ಸ್ಮನ್ ಇದ್ರೂ ಅವರ ವಿಕೆಟ್ ತೆಗೆಯೋ ತಾಕತ್ತು ಬೂಮ್ರಾಗೆ ಇದೆ. ಅದನ್ನು ಪ್ರೂವ್ ಕೂಡ ಮಾಡಿದ್ದಾರೆ, ತಂಡವನ್ನು ಗೆಲ್ಲಿಸಿದ್ದಾರೆ. ಬೂಮ್ರಾ ಟೀಮ್ ಇಂಡಿಯಾಗೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಟೀಮ್ ಇಂಡಿಯಾಕ್ಕಾಗಿ ಬೆವರನ್ನು ಹರಿಸಿದ್ದಾರೆ. ಬೂಮ್ರಾ ಗೊತ್ತು ಇಡೀ ವಿಶ್ವಕ್ಕೆ ಗೊತ್ತು. ಆದರೆ ಕೆಲವೊಂದಿಷ್ಟು ಟ್ರೋಲರ್ಗಳು ನಮಗೆ ವ್ಯೂಸ್ ಬೇಕು ಅಂತ ಜನರಿಗೆ ತಪ್ಪು ಸಂದೇಶವನ್ನು ಕೊಡುತ್ತಾ ಮಣ್ಣು ತಿನ್ನೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೂಮ್ರಾ ಭಾರತ ತಂಡದಲ್ಲಿ ಇದ್ರೆ ಗೆಲ್ಲೋದಿಲ್ಲ, ಬೂಮ್ರಾ ಇಲ್ದಿದ್ದಾಗ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅನ್ನೋ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ವಾಸ್ತವವನ್ನು ಅರ್ಥ ಮಾಡಿಕೊಳ್ಳದೆ, ಬೂಮ್ರಾ ಭಾರತದ ತಂಡಕ್ಕೆ ಕೊಟ್ಟ ಕೊಡುಗೆ ಏನು ಅನ್ನೋದನ್ನು ತಿಳಿಯದೆ ಇಂಥ ಟ್ರೋಲನ್ನು ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಪ್ರೇಮಿಗಳೇ, ಟೀಮ್ನ ಅಂಕಿಅಂಶವನ್ನು ಇಟ್ಕೊಂಡು ಇಂಥ ಟ್ರೋಲ್ ಮಾಡೋರಿಗೆ ನಾವು ಬೂಮ್ರಾ ತಾಕತ್ತು ಏನು ಅನ್ನೋದನ್ನು ತೋರಿಸ್ತೀವಿ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬೂಮ್ರಾ ಟೀಮ್ನಲ್ಲಿ ಇದ್ರೆ ವಿಕೆಟ್ಗಳಿಗೆ ಕೊರತೆನೇ ಇಲ್ಲ. ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾನೆ ಇರುತ್ತೆ. ಸ್ಟಾರ್ ಬ್ಯಾಟ್ಸ್ಮನ್ ಕೂಡ ಬೂಮ್ರಾ ಬೌಲಿಂಗಿಗೆ ಪತರುಗುಟ್ಟು ಹೋಗ್ತಾರೆ. ಅಷ್ಟು ಹವಾ ಇಟ್ಟಿದ್ದಾರೆ ಬೂಮ್ರಾ. ಆದರೆ ಈ ಬೂಮ್ರಾ ಮೇಲೆ ಕೆಲ ಟ್ರೋಲರ್ಸ್ ಬೇಕಾಬಿಟ್ಟಿ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಬೂಮ್ರಾ ಟೀಮ್ ಇಂಡಿಯಾದಲ್ಲಿ ಇದ್ರೆ ಆ ಮ್ಯಾಚ್ ಸೋಲುತ್ತೆ, ಬೂಮ್ರಾ ಇಲ್ಲ ಅಂದ್ರೆ ಆ ಪಂದ್ಯವನ್ನ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಈ ಬಗ್ಗೆ ಹೌದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬೂಮ್ರಾ ಅವರ ಬಗ್ಗೆ ತಿಳಿದುಕೊಳ್ಳದೆ ಕೆಲ ಅಂಕಿಅಂಶಗಳನ್ನು ಇಟ್ಕೊಂಡು ಇಂಥ ಟ್ರೋಲ್ಗಳನ್ನು ಮಾಡ್ತಾ ಇದ್ದಾರೆ. ಹೇಗೆ ಪಂತ್ ಸೆಂಚುರಿ ಹೊಡೆದು ಪಲ್ಟಿ ಹೊಡೆದ್ರೆ ಆ ಮ್ಯಾಚ್ ಸೋಲುತ್ತೆ ಅಂತ ಹೇಳಿದ್ರು, ಹಾಗೆ ಬೂಮ್ರಾ ಟೀಮ್ ಇಂಡಿಯಾದಲ್ಲಿ ಇದ್ದು ಎಷ್ಟೇ ವಿಕೆಟ್ ತೆಗೆದ್ರು ಅದು ಸೋಲುತ್ತೆ, ಅವರು ಇಲ್ಲ ಅಂದರೆ ಗೆಲ್ಲುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ಹೀಗೆ ಟ್ರೋಲ್ ಮಾಡೋರಿಗೆ, ಮಾತಾಡೋರಿಗೆ ನಾಚಿಕೆ ಆಗಬೇಕು. ಕ್ರಿಕೆಟ್ ಒಬ್ಬರ ಮೇಲೆ ನಿಂತಿರೋ ಆಟ ಅಲ್ಲ, 11 ಜನ ಕೂಡ ಇಲ್ಲಿ ಮುಖ್ಯ ಆಗ್ತಾರೆ. ಆದರೆ ಬೂಮ್ರಾ ಇಲ್ಲ ಅಂದರೆ ಗೆಲ್ಲುತ್ತೆ ಟೀಮ್ ಇಂಡಿಯಾ ಅಂದರೆ ನಿಜಕ್ಕೂ ನಾವು ಎಂಥ ಸಮಾಜದಲ್ಲಿ ಇದ್ದೇವೆ ಅನಿಸುತ್ತೆ. ಬೂಮ್ರಾ ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳನ್ನು ಪಡೆದು ದಾಖಲೆಯನ್ನು ಬರೆದರು. ಈ ಪಂದ್ಯದಲ್ಲಿ ಬೂಮ್ರಾ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹೀಗಿರುವಾಗ ಈ ಪಂದ್ಯ ಸೋಲೋದಕ್ಕೆ ಬೂಮ್ರಾ ಹೇಗೆ ಕಾರಣ ಆಗ್ತಾರೆ ಹೇಳಿ? ಇಲ್ಲಿ ಫೀಲ್ಡರ್ಗಳು ಕ್ಯಾಚ್ ಬಿಟ್ಟಿದ್ದಕ್ಕೆ ಸೋತ್ರೆ ಹೊರತು ಬೂಮ್ರಾ ಇದ್ದಾರೆ, ಅವರು ಲತ್ತೆ ಅನ್ನೋ ಕಾರಣಕ್ಕೆ ಸೋಲಿಲ್ಲ. ಹಾಗೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಒಳ್ಳೆಯ ಸ್ಕೋರನ್ನು ಕಲೆ ಹಾಕ್ತು. ಆಕಾಶ್ದೀಪ್ ವಿಕೆಟ್ ಚೆನ್ನಾಗಿ ತೆಗೆದ್ರು, ಹೆಚ್ಚು ಕ್ಯಾಚ್ ಡ್ರಾಪ್ ಆಗಿಲ್ಲ, ಹೀಗಾಗಿ ಟೀಮ್ ಇಂಡಿಯಾ ಗೆಲ್ತು. ಬೂಮ್ರಾ ಇರಲಿಲ್ಲ, ಅದಕ್ಕೆ ಟೀಮ್ ಇಂಡಿಯಾ ಗೆಲ್ತು ಅಂತ ಹೇಳೋದು ಎಷ್ಟು ಸರಿ ಹೇಳಿ? ನಮ್ಮ ಜನ ವಾಸ್ತವವನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಟೀಮ್ನ ಅಂಕಿಅಂಶ ಇಟ್ಕೊಂಡು ಇದರ ಮೇಲೆ ಇಂಥ ಕಥೆಯನ್ನು ಹೇಳೋದು ತಪ್ಪು ಅಂತ ನನ್ನ ಅನಿಸಿಕೆ. ಇಂಥ ವಿಷಯಗಳ ಬಗ್ಗೆ ಟ್ರೋಲ್ ಮಾಡೋದನ್ನು ಬಿಡಬೇಕು ಮೊದಲು. ಬೂಮ್ರಾ ಭಾರತದ ಬೆಸ್ಟ್ ಬೌಲರ್, ವರ್ಲ್ಡ್ ಕ್ಲಾಸ್ ಬೌಲರ್. ಇವ್ರ ಥರ ವಿಕೆಟ್ ತೆಗೆಯೋ ಆಟಗಾರ ಕೂಡ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ವರ್ಲ್ಡ್ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ಗಳನ್ನು ಔಟ್ ಮಾಡೋ ತಾಕತ್ತು ಇವರಿಗಿದೆ. ಅಂದರೆ ಇವ್ರ ತಾಕತ್ತು ಹೇಗಿದೆ ಅಂತ ನೀವೇ ತಿಳ್ಕೊಳ್ಳಿ. ಇವ್ರ ಬಗ್ಗೆ ವಿದೇಶಿ ಆಟಗಾರರೇ ಹೊಗಳ್ತಾರೆ. ಆಸ್ಟ್ರೇಲಿಯಾದ ವಿಕೆಟ್ ಕೀಪರ್ ಆಗಿರುವ ಆಡಮ್ ಗಿಲ್ಕ್ರಿಸ್ಟ್ ಬೂಮ್ರಾ ಅವರನ್ನು ಡಾನ್ ಬ್ರಾಡ್ಮನ್ಗೆ ಹೋಲಿಸಿದ್ದಾರೆ. ಅಂದರೆ ತಿಳ್ಕೊಳ್ಳಿ ಬೂಮ್ರಾ ತಾಕತ್ತು ಏನು ಅಂತ. ವಿದೇಶಿ ಆಟಗಾರರು ಬೂಮ್ರಾ ಬಗ್ಗೆ ಹೊಗಳ್ತಿರುವಾಗ ನಮ್ಮ ದೇಶದಲ್ಲಿ ಅವ್ರ ಲತ್ತೆ ಥರ ಅವ್ರ ಟೀಮಲ್ಲಿ ಇದ್ದರೆ ಸೋಲ್ತಾರೆ, ಅವ್ರು ಇಲ್ಲ ಅಂದರೆ ಗೆಲ್ತಾರೆ ಅಂತ ಹೇಳೋದು ಎಷ್ಟು ಸರಿ? ವರ್ಲ್ಡ್ ಕ್ಲಾಸ್ ಬೌಲರ್ ಆಗಿರುವ ಗಿಲ್ಕ್ರಿಸ್ಟ್ ಬೂಮ್ರಾ ಬಗ್ಗೆ ಏನು ಹೇಳಿದ್ದಾರೆ ನೋಡಿ. ನಾನು ಬೂಮ್ರಾಗೆ ರೇಟಿಂಗ್ ನೀಡ್ತಾ ಇಲ್ಲ, ಕ್ರೀಡಾ ಜಗತ್ತಿನಲ್ಲಿ ಅವರು ಹೇಗಿದ್ದಾರೆ ಎಂಬುದಕ್ಕೆ ಯಾವುದೇ ಸಂಖ್ಯೆ ಸರಿ ಹೊಂದೋದಿಲ್ಲ. ಡಾನ್ ಬ್ರಾಡ್ಮನ್ ಹೇಗೆ ಕಷ್ಟದ ಪರಿಸ್ಥಿತಿಯಲ್ಲೂ ಆಡುತ್ತಾ ತಮ್ಮ ಸಹ ಆಟಗಾರರಿಗಿಂತ ಹೇಗೆ ಟಾಪ್ನಲ್ಲಿ ಇದ್ದು ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು, ಹಾಗೆ ಬೂಮ್ರಾ ಕೂಡ ಎಲ್ಲ ಕಂಡೀಷನಲ್ಲಿ ಬೌಲಿಂಗ್ ಮಾಡುತ್ತಾ ವಿಕೆಟ್ ತೆಗೆಯುವ ಮೂಲಕ ತಮ್ಮ ಸಮಕಾಲೀನ ಬೌಲರ್ಗಿಂತ ಟಾಪ್ನಲ್ಲಿ ಇದ್ದಾರೆ. ಡಾನ್ ಬ್ರಾಡ್ಮನ್ ಹೇಗೆ ತಮ್ಮ ಸಮಕಾಲೀನ ಬ್ಯಾಟ್ಸ್ಮನ್ಗಿಂತ ಹೇಗೆ ಪೀಕ್ನಲ್ಲಿದ್ದರು, ಹಾಗೆ ಬೂಮ್ರಾ ಅದೇ ರೀತಿಯಲ್ಲಿ ಪೀಕ್ನಲ್ಲಿ ಇದ್ದಾರೆ ಅನ್ನೋದನ್ನು ಗಿಲ್ಕ್ರಿಸ್ಟ್ ಹೇಳಿದ್ದಾರೆ. ಅಂದರೆ ಬೂಮ್ರಾ ಗೊತ್ತು ಇಡೀ ಜಗತ್ತಿಗೆ ಗೊತ್ತಿರುವಾಗ ಅವರು ಇಲ್ಲ ಅಂದರೆ ಪಂದ್ಯ ಗೆಲ್ಲುತ್ತೆ, ಇದ್ರೆ ಸೋಲುತ್ತೆ ಅಂತ ಟ್ರೋಲ್ ಮಾಡೋದು ಎಷ್ಟು ಸರಿ ನೀವೇ ಹೇಳಿ? ನೋಡಿ, ಬೂಮ್ರಾ ತಾಕತ್ತು ಏನು ಅನ್ನೋದು ಅವರ ರೆಕಾರ್ಡ್ ಹೇಳುತ್ತೆ. 46 ಟೆಸ್ಟ್ ಪಂದ್ಯ ಆಡಿರುವ ಬೂಮ್ರಾ 219 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇನ್ನು ODIನಲ್ಲಿ 89 ಪಂದ್ಯ ಆಡಿದ್ದು 149 ವಿಕೆಟ್ ಪಡೆದಿದ್ದಾರೆ. 70 T20 ಪಂದ್ಯ ಆಡಿದ್ದ ಬೂಮ್ರಾ 89 ವಿಕೆಟ್ ತೆಗೆದಿದ್ದಾರೆ. ಇನ್ನು 135 IPL ಪಂದ್ಯ ಆಡಿ 183 ವಿಕೆಟನ್ನು ಪಡೆದಿದ್ದಾರೆ. ಈ ರೆಕಾರ್ಡೇ ಹೇಳುತ್ತೆ ಬೂಮ್ರಾ ದಿ ಬೆಸ್ಟ್ ಬೌಲರ್ ಅನ್ನೋದು. ಹಾಗೆ ಟೀಮ್ ಇಂಡಿಯಾ ಚಾಂಪಿಯನ್ ಪಟ್ಟ ಅಲಂಕರಿಸುವಲ್ಲೂ ಬೂಮ್ರಾ ಪಾತ್ರ ಅಪಾರವಿದೆ. ವಿರಾಟ್ ಕೊಹ್ಲಿ ಕೂಡ ಇವರನ್ನು ಸಾಕಷ್ಟು ಹೊಗಳ್ತಾ ಇದ್ರು, ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಿದ್ರು. ಅಷ್ಟೇ ಯಾಕೆ, ಇಂಗ್ಲೆಂಡ್ನಲ್ಲೇ ಬೂಮ್ರಾ ಒಟ್ಟು 3 ಬಾರಿ 5 ವಿಕೆಟ್ ಗೊಂಚಲು ಪಡೆಯುವ ಮೂಲಕ ಇಂಗ್ಲೆಂಡ್ ನೆಲದಲ್ಲಿ ಅತಿ ಹೆಚ್ಚು 5 ವಿಕೆಟ್ ಪಡೆದ
ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇಂಗ್ಲೆಂಡ್ನಲ್ಲಿ ಅದ್ಭುತವಾಗಿ ಆಡೋ ಬೂಮ್ರಾ ಅವರನ್ನ ಲತ್ತೆ ಅನ್ನೋ ರೀತಿಯಲ್ಲಿ ಟ್ರೋಲ್ ಮಾಡೋದು ಎಷ್ಟು ಸರಿ ಅನ್ನೋದು ಕ್ರಿಕೆಟ್ ಪ್ರೇಮಿಗಳೇ ಹೇಳಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.